ಇಷ್ಟು ಚೆನ್ನಾಗಿ ವೈಲಿನ್ ನುಡಿಸ್ತಾನ ಅಂತ ನಂಗೆ ಅನ್ನಿಸ್ತು. ಅವ್ನ ಕೈಗೆ ಸಿಗದೆ ಎಷ್ಟು ಆಟಾಡ್ಸ್ಬಿಟ್ಟ. ಪ್ರೇಮ್ ಒಂದೇ ಪ್ಯಾಂಟು, ಯಾವಾಗಲೂ ಜೀನ್ಸ್ ಪ್ಯಾಂಟ್ ಒಂದು ಟಿ ಶರ್ಟ್. ನಾನು ಕತೆ ಗೀತೆ ಹೇಳಲ್ಲ, ನಂದೇನೇ ನಾನು ಸ್ಟೈಲ್ ಹಿಂಗೆ, ಸಬ್ಜೆಕ್ಟ್ ಥ್ರೆಡ್ ಅವಾಗಲೇ ಇರೋನು ಪೂರ್ತಿ ಹೇಳಲ್ಲ ಅಂದ್ಬಿಟ್ಟು ಹೇಳಿಲ್ಲ ಅವ್ರಿಗೆ. ಪ್ರೇಮ್ ಏನು ಕಡಿಮೆ ಅನ್ಕೋಬೇಡಿ, ನೀನು ಏನು ಬೇಕು ಕೇಳು ಕೊಡ್ತೀನಿ ಅಂದೆ. ಮನೇಲಿ ಸಿಕ್ಕಿದ್ದ ಕಾರ್ ಕೊಡ್ಸಿದ್ದೆ ಅವಾಗ ಹೊಸದಿಲ್ಲ. ಅವಾಗಲೇ 30 ಲಕ್ಷ ರೆಮ್ಯುನರೇಷನ್ ತರೋನಿಗೆ 30 lakhs ಐ ಪೇಡ್. ಇವತ್ತು ಮನೆ 4 ಕೊಟ್ಟರು, ಮನೆ ನೆನ್ಸ್ಕೊಂತಾನೆ ಇರ್ಲು. ನಾನೇ ದುಡ್ಡು ಕೊಟ್ಟು ನಾನೇ ಮಾಡಿ ಮನೆ ಕೊಡಿಸಿದೆ, ನೆನ್ಸ್ಕೊಂತಾನೆ. ಬರೀ 21 ಲಕ್ಷ ಕೊಟ್ಟಿದ್ದ ಮನೆ ಇವತ್ತು 4 ಕೊಟ್ಟಿದೆ. ಬ್ರಹ್ಮ ವಿಷ್ಣು ಶಿವ ಹಾಡು ಕೇಳಿ ಜನ ಅಳ್ಕೊಂಬರೋರು. ಬ್ರಹ್ಮ ವಿಷ್ಣು ಶಿವ ಹಾಡು ಅಳ್ತಾ ಬರೋರು. ಅದು ಎಸ್ಕಿಮಿ ಕೊಟ್ಟಿರೋ ಪೊಸಿಷನ್ ಒಂದು ಶಾಡೋ ನನಗೆ. ಇನ್ನೊಂದು 10 ವರ್ಷ ಯಾರು ಆಡ್ಸೋಕ್ಕಾಗಲ್ಲ. ನಿಜವಲ್ಲ, ಪ್ರೇಮ್ ಗ್ರೇಟು. ಪ್ರೇಮ್ ಯಾಕೆ ಬರ್ದ ಅಂದರೆ ನನಗೂ ನನ್ನ ಹೆಂಡತಿ ನನಗಿಂತ ನಮ್ಮ ಮಿಸ್ಸಸ್ಸಿಗೆ ಖಾಲಿ ಬಿದ್ದ ಅವನು. ಇವತ್ತು ಅವ್ನು ಬೆಳೆದ ರೇಂಜಿಗೆ ಖಾಲಿ ಬಿಡೋ ಅವಶ್ಯಕತೆ ಇಲ್ಲ. ಅವನು ಪಬ್ಲಿಸಿಟಿ ಮಾಡಿದ ಸ್ಟೈಲ್ ಏನು, ನಾನು ಆ ಇತಿಹಾಸ ಪುಟಗಳಲ್ಲಿ ಯಾರ ಸಿನಿಮಾ ರಂಗದ ಹೊಸರು ಹಿಡ್ಕೊಂಡು ಹೊಸ ಥರದಲ್ಲಿ, ಹೊಸತನದಲ್ಲಿ, ಹೊಸ ಶೈಲಿಯಲ್ಲಿ ಪಬ್ಲಿಸಿಟಿ ಯಾರ ಮಾಡಿದ್ರೆ ಅದು ದಟ್ ಇಸ್ NM ಸುರೇಶ್, ಬಿಕಾಸ್ ಆಫ್ ಪ್ರೇಮ್. ನನ್ನ ಜೊತೆ ಹನುಮಂತು ಅಂತ ಬಲಗೈ ಬಂಟ ಇದ್ದ. ಅವತ್ತು ಏನು ರೀ ಪಬ್ಲಿಸಿಟಿಯನ್ನು ಕೊಟ್ಟಿರೋದು, 1,000 ಬೋರ್ಡ್ ಹಾಕಿದ್ವಿ ಯಾರೋ ಹೊಸಬ್ರ ಮೇಲೆ. ಇಡೀ ಚಿತ್ರರಂಗ ನಗ್ತಾ ಇತ್ತು. ರಿಲೀಸ್ ಆದಮೇಲೆ ಗೊತ್ತಿಲ್ಲದಂಗೆ ಹೋಗಿ ನೋಡ್ಕೊಂಬರ್ತಾಯಿದ್ದೆ ಥಿಯೇಟ್ರ್ಗಳು, ಪಿಕ್ಚರ್ಗಳು. ಅವತ್ತು ಒಂದೇ ಒಂದು ಎಕ್ಸಾಂಪಲ್ ನಿಮಗೆ, ವೀರೇಶ್ ಟಾಕೀಸಲ್ಲಿ ಒಂದು ವಿನೆಲ್ ಆಗಿದೆ. ಕರ್ನಾಟಕದಲ್ಲಿ ಇತಿಹಾಸದಲ್ಲಿ, ಸೌತ್ ಇಂಡಿಯನ್ ಫಿಲ್ಮ್ ಇತಿಹಾಸದಲ್ಲಿ ಒಂದು ಥಿಯೇಟ್ರ್ ಕಂಪ್ಲೀಟ್ ವಿನೇಲ್ ಮುಚ್ತಾನೆ ಅವನ ವ್ಯಕ್ತಿ NM ಸುರೇಶ್. ಇವತ್ತು KV ಚಂದ್ರಶೇಖರ್ ಹೇಳ್ತಾರೆ ಅವರು, ನೀನು ನೀನು ಮಾಡ್ದಿಲ್ಲ ಅಂತ. ಹೇಗೆ ಬಂದಿದೆ ಸಿನಿಮಾಗೆ? ಅವಾಗ ಒಂದು ಸಣ್ಣ ಪಿಕ್ಚರ್ ಪಟೇಲ ಅಂತ ಮಾಡಿದ್ವಿ ನಾವು. ಜಗ್ಗೇಶ್ ಮಾಡಿದಾಗ ನನಗೆ ಸುರೇಶ್ ಗೌಡ್ರು, ನಾನು ಅವನದಿ ಪ್ರೊಡ್ಯೂಸರ್. ಅವಾಗ ಕುದುರೆ ಓಡ್ತಾ ಇದ್ರಲ್ಲ ಸರ್, ಆರ್ಸು ಒಳ್ಳೆ ಅಶ್ವಮೇಧ ಕುದುರೆ ಟಕ 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 ದುಡ್ಡಿಗೇನೆ ಅವಾಗ ಹಾಕಿದೆ. ಪಾಪ ಪಿಕ್ಚರ್ ಚೆನ್ನಾಗಿ. ಇವತ್ತಿಗೆ ಎಂತ ಆಡೋದು, ಅಮ್ಮನನ್ನು ಕಾಣದ ಅಪ್ಪನನ್ನು ಅರೆಯದ ಸೇರದ ಹಾಡಿಕೊಂಡು ಬಾಳು, ಏನು ಸರ್ ಆಡೋದು ಸೂಪರ್. ಅಲ್ಲೇ ನಾವು ನನಗೆ ಪಾರ್ಟ್ನರ್ಶಿಪ್ ಮಾಡಿದಾಗ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಮುಂದೆ ನಾನು ಮಾತಾಡಕ್ಕೆ ಬಿಡ್ತಿರಲಿಲ್ಲ, ಹೇಳಕ್ಕೆ ಬಿಡ್ತೀನಿ. ನಂದು ಡೈನಾಮಿಕ್ ಅಲ್ಲ, ನಾನು ಉಗ್ಗೋದು ಮುಂದೆ ಇದ್ದ ಅಭ್ಯಾಸ. ಮುಂದೆ ಇದ್ದ ನಾನು ಹಿಂದೆ ಬಾಲ ಇಡಲ್ಲ, ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೆಂಗೋ ಹಾಕಿಸ್ಬೇಕು. ನಾವು ಹನುಮಂತು ಒಂದು ಫ್ರೆಂಡ್ ಸಿಗ್ದ ಪೊಲೀಸ್, ಈ ಪ್ರೇಮ್ ಲಿಂಕ್ ಕೊಟ್ಟ. ನಾವಾಗ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಆಗಿದ್ದು, ಅವಾಗ ಅಮೌಂಟಲ್ಲಿ ಇತ್ತು, ದುಡ್ಡು ಹೆವಿ ಇತ್ತು ಬಿಡಿ. ಅಲ್ಲಿ ಕೋಟಿ ಕಾಣ್ತಾ ಇತ್ತಲ್ಲ, ಕರಗಬೇಕಲ್ಲ. ಅಲ್ಟಿಮೇಟ್ ಮನುಷ್ಯನಿಗೆ ದೊಡ್ಡ ವ್ಯಕ್ತಿಗೆ ಏನೋ ಹಾಳು ಮಾಡ್ಬೇಕು ಅಂದರೆ, ರಾಜಕಾರಣಿ ಮಾಡ್ಬೇಕು ಅಂತ, ಇಲ್ಲ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು ಅಂತ. ಎಲ್ಲ ಖಾಲಿ ಆಗ್ಬೇಕಂದ್ರೆ ಒಂದು ಸಿನಿಮಾ ಇಲ್ಲ ರಾಜಕಾರಣಿ, ಹೊಡೆದ್ರೆ ಲಾಟ್ರಿ ಅದು ಇದ್ರೆ ಇಲ್ಲ. ಹಂಗೆ ನಾನು ಬಂದೆ ಸಿನಿಮಾಗೆ, ಇತ್ತಲ್ಲ ಅಲ್ಲಿ ಕ್ರೆಡಿಟ್ ಬ್ಯಾಲೆನ್ಸು. ಪ್ರೇಮ್ ಯಾವುದೋ ಸಿನಿಮಾ ಮಾಡೋದು ಇದಕ್ಕಿಂತ ಕರಿಯ ಮಾಡಿದ್ದ. ಅವಾಗ ಕರಿಯ ಮಾಡಿದಾಗ ಅವ್ನು ಏನು ಮಾಡೋದು, ನಾನು ಒಂದು ಪಿಕ್ಚರ್ ಮಾಡೋಣ ಪ್ರೇಮ ಹನುಮಂತ ಬಂದು, ನಾನು ಕ್ಲೋಸ್ ಫ್ರೆಂಡ್ ಇದ್ದೆ ಅವನು. ಪೊಲೀಸ್ ಹನುಮಂತ ಗೊತ್ತು ನಿಮಗೆ, ವಯಸ್ಸೆಲ್ಲ ಓಡಿಸ್ತಿದ್ದಾರೆ ಡ್ರೈವಿಂಗು. ಈಗ SI ಆಗ್ಯಾರ, ಈಗಲೂ ಇದ್ದಾರೆ ಸರ್ವೀಸಲ್ಲಿ, ಒಳ್ಳೆ ಸ್ನೇಹಿತ. ಕೊನೆಗೆ ಪ್ರೇಮ್ ಪರಿಚಯ ಮಾಡಿಕೊಟ್ಟು, ಸರಿ ಆಯಿತು, ಲಿಂಕ್ ಆಯಿತು. ಇನ್ನೇನೋ ನನ್ನ ಮಗನ ನಾನು ಇಂಡಿಪೆಂಡೆಂಟ್ ಮಾಡ್ಬೇಕಂತಿತ್ತಲ್ಲ, ಏನೋ ಒಂದು ಗ್ಯಾಮ್ಲಿಂಗ್ ಆಡೋ 1-2 ಕೋಟಿ ತಾನೆ ಅವಾಗ. 2003 ಮಾರ್ಚ್ 17 ಪೂಜೆ ಆಗಿದೆಲ್ಲ. ಕೊನೆಗೆ ಎಸ್ಕ್ಯೂಸ್ ಮಾಡ್ಬೇಕಂತ ಇರಲಿಲ್ಲ. ಸರಿ ಸುದೀಪಿಗೆ ಒಂದು ಕತೆ ಹೇಳೋದು. ಸರಿ ಆಯಿತು ನಡೀರಿ ಮಾಡಿ ಅಂದೆ ಪ್ರೇಮ್ಗೆ. ಆಯಿತು ಕತೆ ಹೇಳಿದ್ರು. ಪ್ರೇಮ್ ಒಂದೇ ಪ್ಯಾಂಟು, ಜೀನ್ಸ್ ಹಂಗೆ ಗಿಜಿ ನಡ್ಗೋನು. ಒಂದು ಕಡೆ ಬಂದೇ ಬರ್ತಿರಲ್ಲ ಅವನು. ಯಾವಾಗಲೂ ಜೀನ್ಸ್ ಪ್ಯಾಂಟ್ ಒಂದು ಟಿ ಶರ್ಟು. ಇದೇ ಮರದ ಕೆಳಗೆ ಇದು ಮನೆ ಇದೆ, ಇದೇ ಮನೆ, ಅದೇ ಮರ, ಇದೇ ಮನೆ. ಮನೆ ಕಟ್ಟಿದ್ದೆ ಅವನು. ಈ ಮನೆ ಹೊಸ ಮನೆ ಅಲ್ವಾ, ಬ್ರೈಟು ಫುಲ್ಲು. ಇಲ್ಲಿ ನಿಂತ್ಕೊಂಡು ನಾನು, ಸರಿ ಪಿಕ್ಚರ್ ಮಾಡೋಣ ಆಯಿತು. ಸುದೀಪ್ ಪಿಕ್ಚರ್ ಮಾಡೋಕ್ಕಂತ ಮಾತುಕತೆ ಆಯಿತು. ಸರೋವರ ಹೊಟ್ಲಿತ್ತು ಅವಾಗ. ನಡಿ ಹೋಗೋಣ ಕತೆ ಹೇಳಿದ್ರು. ಪ್ರೇಮ್ ಒಂದು ಕತೆ ಹೇಳಿದ್ರು. ಆಯಿತು ಮಾಡೋಣ ಅಂತೆಲ್ಲ. ಪ್ರೇಮ್ ಅವಾಗ ಕರಿಯ ಪಿಕ್ಚರ್ ಅಲ್ಲ, ಸ್ವಲ್ಪ ಪೀಕರಿದ್ರು ಅವರು, ಟಾಕಿತ್ತು. ನಾನು ಹೋದೆ. ಸರಿ ಆಯಿತು ಮಾಡೋಣ ಅಂತ ಕತೆಗಿದ್ದೆಲ್ಲ ಮಾತುಕತೆ ಆಡಿ, ಅವಾಗ ನಾನು ಬಿಸ್ನೆಸ್ ಬೇಡ ಡೈವರ್ಟ್ ಮಾಡೋಣ. ಅವಾಗ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು. ನಾನು ಸ್ಟಾರ್ಟೆಡ್ ದಿಸ್ ಬಿಸ್ನೆಸ್, ಐ ವಾಸ್ ಎ ಡೈರೆಕ್ಟರ್. ನಾನು ಸಿನಿಮಾ ಡೈರೆಕ್ಟ್ರಾಗ ಪ್ರೊಡ್ಯೂಸರ್ ಆಗೋ ಮುಂಚೆ, ಬ್ಯಾಂಕ್ ಡೈರೆಕ್ಟರ್ ಆಗೋ ಮುಂಚೆ ನಾನು ಮನೆ ಮಠ ಆಸ್ತಿ ಮಾಡಿದ್ದೆ. ಇರಲಿದ್ದು ಪಾಯಿಂಟು. ಬ್ಯಾಂಕ್ ಡೈರೆಕ್ಟರ್ ಆದಮೇಲೆ ಸಿನಿಮಾ ಮಾಡಿದ್ಮೇಲೆ ಕಳ್ಕೊಂಡಿದ್ದು ಜಾಸ್ತಿ ಹೊರತು ಹೆಸರು ಚೆನ್ನಾಗಿ ಬಂತು. ಈ ಆಸ್ತಿ ಅವರೇ ಮಾಡಿದ್ದೀವಿ ಮನೆ. ನನ್ನ ಬಿಸ್ನೆಸ್ ನಮ್ಮ ನಾಟ್ ಸಿನಿಮಾ. ಸುದೀಪ್ ಕತೆ ಹೇಳಿದ್ವಿ ಸರೋವರ ಹೋಟ್ಲಲ್ಲಿ. ಅವಾಗ ಜಾಕ್ ಮಂಜು ಇದ್ದರು. ಕೊನೆಗೆ ಮಾತುಕತೆ ಆಯಿತು ಮಾಡಿ ಅಂದ್ರೆ ಅಡ್ವಾನ್ಸು ಕೊಟ್ಬಿಟ್ವಿ. ಆಯಿತು ನನ್ನ ಕತೆ ಪ್ರೇಮ್ ನಿಮ್ಮ ನಂಬಿಕೆ ಇದೆ ಮಾಡೇ ಅಂದೆ. ಎಷ್ಟು ಬಜೆಟ್ ಹೇಳಿದ್ರು ಮಾಡೋ ಅಂದೆ. ಅಡ್ವಾನ್ಸ್ ಕೊಟ್ಟು ಬಂದ್ವಿ. ಆಯಿತು ನನ್ನ ಕತೆ ಸ್ಟೋರಿ ಏನು ಹೇಳ್ದ, ಫುಲ್ ಸ್ಟೋರಿ ಹೇಳ್ಬೇಕು ಅಂತ ಸುದೀಪ್ ಅವ್ರು ಹೇಳಿದ್ರು. ನನಗೆ ನಾನು ಕತೆ ಗೀತೆ ಹೇಳಲ್ಲ, ನಂದೇನೇ ನಾನು ಸ್ಟೈಲ್ ಹಿಂಗೆ, ಸಬ್ಜೆಕ್ಟ್ ಥ್ರೆಡ್ ಅವಾಗಲೇ ಇರೋನು ಪೂರ್ತಿ ಹೇಳಲ್ಲ ಅಂದ್ಬಿಟ್ಟು ಹೇಳಿಲ್ಲ ಅವ್ರಿಗೆ.
ಪ್ರೇಮ್ ಏನು ಕಡಿಮೆ ಅನ್ಕೋಬೇಡಿ. ಕತೆ ಹೇಳೋ ನನಗೆ ನೋಡಪ್ಪ ಡೈರೆಕ್ಟರ್ ಹೇಳ್ತೀನಿ ಮಾಡ್ತೀನಿ ಸರ್ ನಂದು ಅಂದೆ. ಕೊನೆಗೆ ಆಯಿತು, ಆದರೂ ಕೂಡ ಒಪ್ಕೊಂಡ್ರು. ಆಯ್ತು ಪರವಾಗಿಲ್ಲ, ಅವನು ಕರಿಯಾಗಿ ಇಟ್ಕೊಟ್ಬಿಟ್ಟಿದ್ದಿಲ್ಲ ಅವಾಗ. ಕೊನೆಗೆ ಒಂದು ಫೈನ್ ಡೇ ಫೋನ್ ಮಾಡಿದ್ರು ಅವರು, ಸುದೀಪ್ ಅವರು. ಅಲ್ಲ ಸರೋವರಕ್ಕೆ ಕರೆಸಿದ್ರು. ಏನು ಸುರೇಶ್ ಅವರೇ ಕೂತ್ಕೊಳ್ಳಿ ಅಂದರು. ಎಸ್ ಅಂದೆ. ಈಗ ಅಡ್ವಾನ್ಸ್ ಪೇಮೆಂಟ್ ಆಗಿಬಿಟ್ಟಿತ್ತು. ಸುರೇಶ್ ಅವರೇ ಸಿನಿಮಾ ಇದೆಯಾ, ಒಂಚೂರು ಒಂದು 6 months 7 months ಪೋಸ್ಟರ್ ಮಾಡಿಕೊಡಿ. ರಾಮೂರಿಗೆ ಮುಂಚೆ ಕಮಿಟ್ ಆಗಿಬಿಟ್ಟಿತ್ತು. ಇದು ರಾಮೂರು ನೋಮೋರು ನಮ್ಮ ಕ್ಲೋಸ್ ಫ್ರೆಂಡ್ ಆಗಿಬಿಡಿ. ಇಲ್ಲ ಸುದೀಪ್ ಅವರೇ, ನಾನು ಸಿನಿಮಾ ಮಾಡ್ಬೇಕಂತ ಬಂದುಬಿಟ್ಟಿದ್ದೀನಿ, ನನ್ನ ಮೈಂಡಿಗೆ ಬಂದುಬಿಟ್ಟಿದೆ, ಫಿಕ್ಸ್ ಆಗಿಬಿಟ್ಟಿದ್ದೀನಿ, ನಾನು ಮಾಡಲೇಬೇಕು ಸರ್ ಅಂದೆ. ಇಲ್ಲ ನೋಡಿ ಹೆಂಗೆ ಮಾಡ್ತೀರಾ ನೋಡಿ, ನಾನು ಮಾಡಲೇಬೇಕು ಅಂದಾಗ ಬಿಟ್ಬಿಟ್ಟಿದೆ. ಬೇಡ ನಾನು ಬಿಟ್ಬಿಡಿ ಸರ್, ನಾನು ಪ್ರೇಮ ಒಂದಿಷ್ಟು ನಾಳೆ ಬರ್ತೀನಿ ಅಂತ ಹೇಳಿದೆ. ಪ್ರೇಮ್ಗೂ ಹೇಳಿದೆ. ಇಲ್ಲ ನನಗೆ ಮತ್ತು 6 months ನನಗೆ ಕಾಯಕ್ಕಾಗಲ್ಲ ಅಂದರು. ಸರಿ, ನನಗೆ ಏನು ಗೊತ್ತಿಲ್ಲ ಯಾವ ಪಿಕ್ಚರ್ ಮಾಡ್ತೀವಿ ನೀವು ಸಿನಿಮಾ ನಾನು ಮಾಡಬೇಕಷ್ಟೇ ಅಂದೆ. ಸೀದಾ ಸುದೀಪ್ ಅವ್ರಿಗೆ ಹೇಳಿದೆ, ನೋಡಿ ಸರ್ ಮುಂದಿನ ದಿನ ಪಿಕ್ಚರ್ ಮಾಡೋಣ, ನಾವು ಈಗ ನನಗೆ ಸಿನಿಮಾ ಮಾಡಬೇಕು ಅಂತ ಮನಸ್ಸಿಗೆ ಬಂದುಬಿಟ್ಟಿದೆ. ನಾನು 6 ತಿಂಗಳ ನಾನು ಐ ಮೇ ಲೂಸ್ ದಿ ಇಂಟ್ರೆಸ್ಟ್ ಆಫ್ ಮೇಕಿಂಗ್ ಮೂವಿ ಸರ್. ನಾನು ಐ ಆಮ್ ನಾಟ್ ಎ ಸಿನಿಮಾ ಮೇಕರ್, ಬಟ್ ಸಿನಿಮಾಗೆ ಬರಬೇಕು, ಮಾಡಬೇಕು, ಸಾಧನೆ ಮಾಡಿ ಬಂದಿದ್ದೀನಿ. ದಯವಿಟ್ಟು ನೀವು ಮಾಡಂಗಿದ್ರೆ ಮಾಡಿ ಸರ್, ಇದನ್ನು ಬಿಟ್ಬಿಟ್ಟು ನಮ್ಗೆ ದುಡ್ಡು ಕೊಟ್ಬಿಡಿ ಅಂದೆ. ಬೇಡ ಸರ್ ಕೊಟ್ಬಿಡಿ ಅಂದರು. ಅವ್ರು ಶಾಕ್ ಆಗ್ಬಿಟ್ರು. ಸರಿ ಆಯಿತು, ಸುಮ್ಮನೆ ಅದೇ ಕಷ್ಟದಲ್ಲಿ ಬಂದೆ, ಅಡ್ವಾನ್ಸ್ನ ಕೇಳೋಕ್ಕೆ ಹೋಗಿಲ್ಲ, ಕೊಟ್ಬಿಡಿ ಸರ್ ಹಂಗೆ ಬೇರೆ ಮಾಡ್ತೀವಿ ಅಂತ ಪ್ರೇಮ ಕೇಳಿದೆ. ಪ್ರೇಮ ಆಯ್ತು ನಾವು ಒಂದು 2 days ಟೈಮ್ ಕೊಡಿ ಅಂತ ಚೆನ್ನೈಗೆ ಹೋದ. ಯಾರಲ್ಲ ಹೇಳ್ಕೊಟ್ಟಿದ್ದು? ಅವ್ವ ತಂದ್ಕೊಟ್ಲು, ನಾನು ಬಾರ್ಸೋದನ್ನ ಕಲಿತೆ. ಶಿವನೇ ಚೆನ್ನಬಸವ. ಚೆನ್ನೈಗೆ ಹೋಗ್ಬಂದು ಈ ಸ್ಟೋರಿ ಹೇಳ್ದ, ಕತೆ ಹೇಳ್ದ. ಟ್ರೈಲ್ ಬರೋದು, ರೈಲಿಂದ ಇಳಿಯೋದು, ಅವನು ಬಸ್ಸಲ್ಲಿ ಇಳಿದ ಫಸ್ಟ್ ಶಾಟು. ಟ್ರೈನ್ ಇತ್ತು ಶಾಟ್, ಅದು ಬಡ್ಜೆಟ್ ಜಾಸ್ತಿ ಆಗುತ್ತೆ, ಟ್ರೈನ್ ಬಿಟ್ಟು ಬಸ್ ಮಾಡಿದ್ವಿ. ಟ್ರೈನ್ ಶಾಟಿಂಗ್ ಇದೆ, ಹುಡುಗ ಬರ್ತಾನೆ, ಮ್ಯೂಸಿಕ್ ಮಾಡ್ತಾನೆ, ಎಕ್ಸ್ಟ್ರಾ ಕತೆ, ಹಂಗೆ ಹಿಂಗೆ ಸ್ಟೋರಿ ಹೇಳಿ ಸ್ವಲ್ಪ ಕೊಡು ಇಂಟ್ರೆಸ್ಟ್ ಆಯಿತು. ಸರಿ ಇವ್ರು ಬಿಟ್ಬಿಟ್ಟೆ, ಇದೇ ಮಾಡು ಅಂದೆ. ಓಕೆ ಮಾಡಿಬಿಟ್ಟೆ. ನೀವು ಕತೆ ಒಂದು ಪಿಕ್ಚರ್ ಮಾಡ್ಬೇಕು ನನಗೆ ಅಷ್ಟೇ, ಕತೆ ಚೆನ್ನಾಗಿತ್ತು. ನಾನು ಹೆಂಗೆ ಬೇಕು ಪಬ್ಲಿಡಿ ಮಾಡ್ತೀನಿ, ನೀನು ಮಾಡು, ಎದುರು ಬೇಡ, ನೀನು ಮಾಡ್ತೀಯ, ನೀನು ಏನು ಬೇಕು ಕೇಳು ಕೊಡ್ತೀನಿ ಅಂದೆ. ಮೊದಲನೇ ಸಿಕ್ಕಿದ್ದ ಕಾರ್ ಕೊಡಿಸಿದ್ದೆ ಅವಾಗ ಹೊಸದೊಂದು ಇಲ್ಲೇ ಬ್ಯಾಂಕಲ್ಲಿ ನನಗೆ. ಅವ್ನು ಕೇಳಿದೆ ಕೊಡಿಸ್ತೀನಿ ಕಾರು, ಅದಿರಲಿ ಬಟ್ ಇಲ್ಲಿ ಬಂದು ಇದ್ಕೊಂಡವನು. ನಮ್ಮ ಮೇಡಮ್ ಅವು ಕರೆದು ಪ್ರೇಮ್ ಅವ್ರೆ ಏನು ಬನ್ನಿ ಮೇಲೆ, ಅವ್ರು ಟೀ ನಮ್ಮ ಮಿಸಸ್ ಟೀ ಅಂದರೆ ಇಷ್ಟ, ಅವ್ರು ಇಮ್ಮೇಲೆ ಟೀ ಮಾಡ್ಕೊಡೋದು ಇಷ್ಟ ಅಂತ. ತುಂಬ ವರ್ಕೋಹಾಲಿಕ್ ಅವನು. ಸರಿ ಆಯಿತು, ಸುದೀಪ್ ಅವ್ರು ಕೇಳಿದ್ರು, ಆಯ್ತು ಸರ್ ಇರಲಿ, ನಾನು ಅಮೌಂಟ್ ಕೊಡಿಸ್ಬಿಡಿ ಅಂತ ಹೇಳಿ ಬಂದೆ. ಕೊನೆ ಜಾಕ್ ಮಂಜು ಬಂದ, ನೋಡಪ್ಪ ನಮ್ಮ ದುಡ್ಡು ಕೊಡಿ ಅಂತ. ಹನುಮಂತು ಸ್ವಲ್ಪ ಆಗ್ತಾ ಈಗ ಕೇಳ್ಕೊಂಡ್ವಿ. ಕೊನೆಗೆ ಆಯ್ತು ಸುಮ್ಮನೆ ಇದ್ದೆ. ಎಸ್ಕಿಂದ ಕತೆ ಸ್ಟಾರ್ಟ್ ಆಯ್ತಲ್ಲ, ಕತೆ ಸ್ಟಾರ್ಟ್ ಆಯಿತು. ಅಜಯರಾವ್ ಬಂದ, ಅಜಯರಾವ್ ಬೇಡ ಅಂದ, ನಾನೇ ಕರೆದು ಮತ್ತೆ ಚಾನ್ಸ್ ಕೊಟ್ಟೆ. ಅಜಯರಾವ್ಗೆ ಅವನೆಲ್ಲೋ ಸ್ಮಾಲ್ ಮೂವಿ ಎಲ್ಲ ಮಾಡಿದಂತೆ, ಎಕ್ಸ್ಟ್ರಾ ಆ್ಯಕ್ಟಿಂಗ್ ಎಲ್ಲ ಮಾಡಿದಂತೆ ಗೊತ್ತಿಲ್ಲ. ಕಾನಿಷ್ಕ ಹತ್ರ ಬಂದಾಗ ಪ್ರೇಮೇ ಕರೆದ, ಆಮೇಲೆ ಬೇಡ ಅಂದ್ಬಿಟ್ಟ. ನಾನು ಯಾಕೆ ಬೇಡ ಅಂತಾನೆ, ಅವನೇನೋ ಹಳ ಮಕ್ಕೊಂಡು ಹೋದ, ಬಸ್ ಹತ್ಕೊಂಡೆಲ್ಲ ಊರಿಗೆ ಹೋಗ್ತೀನಿ ಹೊಸಪೇಟೆಗೆ. ಅಜಯರಾವ್ ನಾನು ಇನ್ನೇನು ಹೋದ, ಹನುಮಂತಕ್ಕೆ ಕರೆದೆ. ನೋಡಿ ಅವನು ಪಾಪ ನಾನು ಬೇಜಾರು ಮಾಡ್ಕೊಂಡ ಹುಡುಗ, ನನಗೇನು ಪಾಪ ಕರುಣೆ ಅಲ್ವಾ, ದುಡ್ಡಿನ ದುಡ್ಡಿತ್ತು. ಕೊನೆಗೆ ಅದೇ ಅಜಯ್ ಸುನಿಲ್ ಅಂತ ಆಯಿತು. ಸುನಿಲ್ ಅವಾಗೆಲ್ಲ ಪ್ರೀತಿ ಚಕ್ರ ಅಂತ ಮಾಡಿದ್ದ, ಎಂಥದ್ದು ಅದು ಪ್ರೀತಿ ಚಕ್ರ, ಅದು ಹಿಂದಿ ಪಿಕ್ಚರ್ ಮಾಡಿದ್ದ. ಅವನದೇನು ತೊಂದರೆ ಇಲ್ಲ, ಆಯಿತು ಮಾತುಕತೆ ಆಯಿತು. ಅವನು ಅಜಯರಾವ್ ಮತ್ತು ವಾಪಸ್ ಏನೋ ಕರೆಸ್ಬಿಟ್ಟ, ಬೋಲೆ ಅವನೇನು ಮಾಡೋಕ್ಕೆ ಕೇಳ, ಏನು ಮಾಡ್ತಾನೆ ಮಾಡಲಿ ಅಪ್ಪಪ್ಪ ಅಂತ ಕರೆದೆ ವಾಪಸ್ ಅಜಯರಾವ್ಗೆ. ಕರೆದು ಚಾನ್ಸ್ ಕೊಟ್ಟಿದ್ದೆ ಅವಾಗ ನನಗೆ. ಆವಾಗ ಎಸ್ಕಿದ್ನಿ ಕತೆ ಸ್ಟಾರ್ಟ್ ಆಯ್ತು. ಹಿಂಗೆ ಮಾಡ್ದೆ, ಶೂಟಿಂಗ್ ಮಾಡಿದ್ವಿ. ಮಾರ್ಚ್ 17 ಪುನೀತ್ ಬರ್ಡೇ ದಿನ ಶೂಟಿಂಗ್ ಸ್ಟಾರ್ಟು. ನಂಬ್ತೀರ ಬಿಡ್ತೀರ ಸರ್, ನಿಜವಾಗ್ಲೂ ಸುದೀಪ್ ಏನು ಗ್ರೇಟ್ ಅಂದರೆ, ಪೂಜೆ ಮುಹೂರ್ತಕ್ಕೆ ಜನ ಬಂದಿದ್ದಾರೆ, ಎಲ್ಲ MLAಗಳು MP ಗಳು 1,000-1,500 ಜನ ಕಂಟಿದ್ದಾರೆ. ಏನು ವಾಕಿ ಟಾಕಿ ಸ್ಟೈಲು ಯಾವನು ಮಾಡಿರಲಿಲ್ಲ ಪೂಜೆ. ಎಲ್ಲ ಅಫಿಷಿಯಲ್ಸು, IAS ಆಫೀಸರ್ಸು, MLAಗಳು, ಸೋಮಣ್ಣ ಕೂಡ ಬಂದಿದ್ದರು. ನಮ್ಮ ತುಮಕೂರು MLA ಸಗುಡು ಶಿವಣ್ಣ, ಏನು MLA ಕೊಡೆ ಸರಿ ಕೊಡೆ ಕ್ಲಾಪು ಲಕ್ಕಿ ಹ್ಯಾಂಡು. ಏನು ಚೆನ್ನಾಗಿ ಜಾತ್ರೆ, ಪೂಜೆಗೆ ಏನು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಕಾರ್ಪೊರೇಟ್ ಸ್ಟೈಲು. ಎಲ್ಲಿ ಅದೇನೋ ಜಾಕ್ ಮಂಜು ಬಂದಿದ್ದಾರೆ ಅವ್ರಿಗೆ, ಅಷ್ಟೊಂದು ಹನುಮಂತು ಹೇಳಿದ್ದ, ಅಮೌಂಟ್ ಕೊಟ್ಬಿಡಪ್ಪ ಅಂತ. ನಂಬ್ತೀರ ಬಿಡ್ತಾರೆ, ಪೂಜೆ ನಡೀತಾ ಇದೆ, ತಂದು ದುಡ್ಡು ಕೊಟ್ಟ ವಾಪಸ್. ಇನ್ ಲ್ಯಾಕ್ಸ್ ಅಂದರೆ ನಾಟ್ ಲ್ಯಾಕ್ಸ್ ತಂದು ಕೊಟ್ಟರು. ಅವತ್ತೇ ಅಂದ್ಕೊಂಡೆ ಈ ಸಿನಿಮಾ ಹಿಟ್ಟಾಗುತ್ತೆ. ಆ ಸಿನಿಮಾ ಆ್ಯಕ್ಚುಲಿ ಎಸ್ಕಿದ್ವಿ ಇವ್ನು ಮಾಡ್ಬೇಕಾಯ್ತು, ಟ್ರೈ ಮಾಡ್ಬೇಕಾಯ್ತು. ಸುದೀಪ್ ಅವರು ಒಂದು ಕತೆ ಹೇಳಿದ್ದ, ಸುದೀಪ್ಗೆ ಎಕ್ಸ್ಟ್ರಾಡರಿ ಕತೆ. ಈ ಕತೆ ಕತೆ ಇನ್ನೊಂದು ಕತೆ ಹೇಳಿದ್ದ, ತುಂಬ ಚೆನ್ನಾಗಿತ್ತು ಅದು ಕತೆ. ಅದು ಜೋಗಿದು, ಆ ಕತೆ ಹೇಳಿದ್ದ ಜೋಗಿ, ಐ ಥಿಂಕ್ ಅದೇ ಮಾಡೋದು. ಜೋಗಿ ಕತೆ ಹೇಳಿದ್ದ, ಆ ಕತೆ ಮಾಡ್ಬೇಕಂತ ಓನ್ಲಿ ಥ್ರೆಡ್ ಹೇಳಿದ್ದ ಅವನು ಮಾಡ್ಬೇಕಂತ. ಇದು ಯಾವಾಗ ಎಸ್ಕ್ಯೂಸ್ ಯಾವಾಗ ಲೋ ಸೈಡ್ ಬಂದು ಎದ್ಬೋಣ ನಾನು ಮಾಡಿದೆ. ಕೊನೆಗೆ RB ಪಟ್ನಾಯಕ್ ಮ್ಯೂಸಿಕ್ ಬಂದ, ಆಯ್ತು ನಡಿ ಅಂದೆ. ಹೆವಿ ಎಕ್ಸ್ಪೀರಿಯನ್ಸ್. ಯಾವಾಗ JM ಪಿಕ್ಚರ್ ಮಾಡಿದ್ರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು.
ನಾನು ಅಶ್ವಿನಿ ರಾಮಪ್ರಸಾದ್ ಹಾಂ ಹೋದ್ವಿ, ಪ್ರೇಮ್ ಕರ್ಕೊಂಡವ್ರು. ಅವ್ನು ಏನು ದೊಡ್ಡ ಸ್ಟುಡಿಯೋ ಇಟ್ಟಾನಲ್ಲಿ. ಸರಿ ಅವನು ಅಪಾಯಿಂಟ್ಮೆಂಟ್ ತೊಗೊಂಡು ಏನೋ ಮಾಡಿ ಆಯಿತು ಅದೇ ಟ್ರ್ಯಾಕ್ ಮಾಡ್ತೀನಿ ಮಾಡಿ ಅಂದ್ಬಿಟ್ಟ ಅವನು. ಅವಾಗಲೇ 30 ಲಕ್ಷ ರೆಮ್ಯುನರೇಷನ್ ಅಂತಾರೆ ಅವನಿಗೆ. 22 ವರ್ಷದಿಂದ. ಹ್ಞೂ ಸರ್, 30 lakhs ಐ ಪೇಡ್. ಏನು 35 ಲಕ್ಷ ಯಾರು ಮಾಡ್ತಿರಲ್ಲ ಅವಾಗ. 31 ಲಕ್ಷನ ಕೊಟ್ವಿ. ಹೆಡ್ಲೈನ್ಸ್ ಬಂತು, ಆರ್ ಪೀಪಲ್ ಟ್ಯಾಗ್ ಬರ್ತಿದ್ದಾರೆ ದಾರಿ ಬಿಡಿ ಅಂತ. ಅವಾಗ ನಮ್ಮ ಎಸ್ಕಿಮಿ ಸಿನಿಮಾ ಶೂಟಿಂಗಲ್ಲಿ ಎವ್ರಿ 15 days ಪ್ರೆಸ್ ಮೀಟ್, ಎವ್ರಿ 15 days ಪ್ರೇಮ್ಸ್ ಅಂತ ಹಾಕ್ದ. ಅವಾಗಲೇ ಏನು ಬೈದರು ನೀವು ಕರೆಸಿ, ಏನಯ್ಯ ಪ್ರೇಮ್ಸ್ ಅಂತ ಹಾಕ್ತೀಯ ಅಂದ್ರೆ ನನಗೇನ್ರಿ ಗೊತ್ತಿನ್ಮಾ ಮಾಡಲಿ ಬಿಡ್ರಿ. ನಾನೆಲ್ಲಿ ಎವ್ರೇ ನನ್ನ ಪೇಪರ್ NM ಸುರೇಶು ಊಟ ಬಾಟ ಬೊಂಬಾಟ ಅಂತ ಒಂಥರ ಹಾಕೋದು. ಅಡುಗೆ ಸ್ವೀಟ್ ಚಾರೆಟ್ ಊಟ ಸರ್, ಸ್ವೀಟ್ ಚಾರೆಟ್ ಕಂಪ್ನಿ ಊಟ. ಇವತ್ತಿಗೂ ಚಿತ್ರರಂಗದಲ್ಲಿ ಲೈಟ್ ಬಾಯಿಂದ ಹಿಡಿದು ಆಫೀಸ್ ಬಾಯಿಂದ ಹಿಡಿದು ಅಸೋಸಿಯೇಟೆಡ್ ಇಲ್ಲೇ ಪಕ್ಕದ ಪೂರ್ಣಿಮಾ ಹಿಡಿದು ಕೇಳಿ ಅಂಥ ಊಟ ಇವತ್ತಿಗೂ ಯಾರು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್. ಇವನ್ ಟುಡೇ ಸಚ್ ಎ ಹೈಜಿನಿಕ್ ಫುಡ್ ಆಗ್ಯಾವ ಬಿಕಾಸ್ ಆಫ್ ದಿ ಕಾರ್ಪೊರೇಟ್ ಕಲ್ಚರ್ ಫ್ರಮ್ ದಿ ಅಜೀಜ್ ಪ್ರೇಮ್ಜಿ. ಅಲ್ಲಿ ವಿಪ್ರೋ ಎಲ್ಲ ಬೈದಾದ್ರು, ಏನು ದಿನ ಬಿಸಿ 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 ಊಟ ಸರ್, ಎಲ್ಲ ಅಲ್ಲ ಊಟ ತಿಂಡಿ ಗ್ಲೌಸ್ ಕೊಡೋ ಸಿಸ್ಟಮ್ ಹಂಗೆ ಇತ್ತು ನೋಡಿ. ಒಂದು ಊಟ ಹಾಕಿದ್ರೆ ಮನುಷ್ಯನ ಊಟ ಕೈ ಹಾಕಿದ ಊಟ ಅನ್ನದಾತ್ರಿಗೆ ಅವ್ರೊಂದು ಜನ ಆಶೀರ್ವಾದ ಮಾಡಿದ್ರೆ ಅದೇ ಸ್ಕಿಲ್ ಸರ್. ಹೈಜಿನಿಕ್ ಅಂದರೆ ಈ ಕಾಂಟ್ ಇವನ್ ಇಮ್ಯಾಜಿನ್ ಸರ್. ನಾವು ನಮ್ಮ ಮನೇಲಿ ಹಂಗೆ ಮಾಡಲ್ಲ, ಅಷ್ಟು ಎಕ್ಸಲೆಂಟ್ ಫುಡ್. ಪ್ರೇಮಿಗೆ ಖುಷಿ ಒಳಗೆ ಹಂಗೆ ಮಾಡೋದು. ಬಂದು ಆವಾಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾನ, ಪಿಕ್ಚರು ಒಂದು ರೇಂಜ್ ಬಂತು. ಹಿಂಗೆ ಮಾಡಬೇಕು ಅಂದ, ನಿನಗೇನು ಬೇಕಪ್ಪ ಅಂದೆ. ಕಾರಿಲ್ಲ ಅಂದ, ಅವನು ಇಟ್ಕೊಂಡೋಗಿ ಬ್ಯಾಂಕಲ್ಲಿ ಕಾರ್ ಕೊಡುತ್ತೆ, ಇಲ್ಲೇ ಬ್ಯಾಂಕಲ್ಲಿ ಬರೋಡಾಯ್ತು ವಿಜಯ ಬೇಕು. ಮೊನ್ನೆ ಅವನು ಹೇಳ್ದ, ಮೇಡಮ್ ಅವರೇ ನಮಗೆ ಕಾರ್ ಕೊಟ್ಬಿಟ್ರು ಅಂತ. ಅಪ್ಪ ಏನೇ ಆಗಲಿ ನೆನೆಸ್ಕೊತಾರಲ್ಲ ಸರ್. ನಾನು ಚೆನ್ನಾಗಿದ್ನಲ್ಲ, ನಮ್ಮದು ಅವಾಗ ಮೈಕಾಗ್ರೇನ್ ಗಾಡಿ ಕಾರ್ಗಳೆಲ್ಲ ಇದ್ವು, ಡ್ರೈವರ್ ಇದೇ ಮನೆಯಲ್ಲ. ಇದು ಹ್ಯಾಪನ್ ಎವ್ರಿಥಿಂಗ್ ಇನ್ ದಿಸ್ ಹೌಸ್ ಅಂತೆ. ಆಯಿತು ಎಸ್ಕ್ಯೂಸ್ ಪಿಕ್ಚರ್ ಮಾಡ್ದೆ, ಆ ದುಡ್ಡು ಬಂತು. ಕೊನೆಗೆ ಫಸ್ಟ್ ಕಾಪಿ ಚೆನ್ನೈಯಲ್ಲಿ ಹಾಕಿದ್ವಿ ಸರ್, ಚೆನ್ನೈನಲ್ಲಿ. ಅದು ಯಾರೊಬ್ಬರು ನಮ್ಮ ಫ್ರೆಂಡು ಬಂದಿದ್ರು ಜೊತೆಗೆ, ಭಾಳ ದೊಡ್ಡ ವ್ಯಕ್ತಿ. ಚೆನ್ನೈಯಲ್ಲಿ ಕಾಪಿ ಪಿಕ್ಚರ್ ನೋಡಿದ್ವಿ ಒಂದು ಫಸ್ಟ್ ನಾನು ಹಾಕಿ ಫುಲ್ ಪಿಕ್ಚರು. ಯಾರೊಬ್ಬರು ನೋಡಿದ್ದು ಕನ್ನಡದಲ್ಲಿ ಸಂಗಮ್ ಪಿಕ್ಚರ್ ಆಗುತ್ತೆ, ಹಿಂದಿ ಸಂಗಮ್ ಇತ್ತಲ್ಲ, ಕನ್ನಡದ ಸಂಗಮ್ ಆಗತ್ತೆ ಪಿಕ್ಚರು ಅಂದ್ರೆ ಅಲ್ಲಿ ಬಂದವರು ಅವರೊಬ್ಬರು. ರಾತ್ರಿ ಎಲ್ಲ ಮಾತಾಡಿ ನನಗೇನೋ ಅದು ಏನಪ್ಪ ಹಿಂಗೆ ಅಂತಾರೆ ಅಂತ ಅಂದ್ಕೊಂಡೇ ಬಂದೆ. ಇಲ್ಲಿ ಬಂದಾಗ ಪಬ್ಲಿಸಿಟಿ ಮಾಡಬೇಕು, ಹಿಂಗೆ ಮಾಡಬೇಕು ಅಂದ ಪ್ರೇಮು. ಏನು ಬೇಕು ಹೇಳು ಮಾಡ್ಕೋಬೇಕು ಅಂದೆ. ಏನು ಸರ್ ಎವ್ರಿಡೇ ಪೇಪರಲ್ಲಿ ಆ್ಯಡ್ ಕೊಟ್ಟೆ ನೋಡಿ, ಉದಯವಾಣಿ ಕನ್ನಡ ಬಾಬಾದಲ್ಲಿ, ಆಮೇಲೆ ETV ಉದಯ TV ಪ್ರೋಗ್ರಾಮ್ಸ್ಗಳು ಎಷ್ಟು ಮಾಡಿದೆ ಸರ್. ಅದು ಎಸ್ಕ್ಯೂಸ್ ಏನು ಇಂಗ್ಲೀಷ್ ಟೈಟ್ಲ ಅಂದರು. ಆಡಿಯೋ ಫಂಕ್ಷನ್ ಅಂದ್ಬಿಟ್ಟು ಗ್ರ್ಯಾಂಡು, RP ಎಂಟ್ರಿ ಗ್ರ್ಯಾಂಡು, ಎಲ್ಲದಕ್ಕೂ ಪ್ರೆಸ್ ಮೀಟು. ಯಾರೋ 3-4 ಜನ ಕರೆದು ಬೈದರು ದೊಡ್ಡವ್ರ ಹೆಸರಾಡಲ್ಲ ಹಂಗೆ ಬೈದರು ನನಗೆ. ನೀನೇನೇ ಇಂಡಸ್ಟ್ರಿ ಹಾಳು ಮಾಡೋಕ್ಕೆ ಬಂದಿದ್ಯಾ ನೀನು ಇಲ್ಲಿ ಅಂತ. ನಾನು ಬದುಕೋದು ಬೇಡವಾ ನೀನು, ಏನು ಹಿಂಗೆ ಪ್ರೆಸ್ ಮೀಟ್ ಮಾಡ್ತೀಯ ಅಂದರೆ ಈ ಪ್ರೆಸ್ನವ್ರು ಇದ್ದ ಪಾರ್ಟ್ ಆಫ್ ದಿ ಪಿಕ್ಚರ್, ದೇ ಆರ್ ಪಾರ್ಟ್ನರ್ಸ್ ಅಂದೆ. ಯಾರು ಹೇಳ್ತಾರೆ ಸರ್ ಫಸ್ಟ್ ಪಿಕ್ಚರು ಜೀವನ ಗಾಂಧಿಯಿಂದರಿಗೆ ಹಿಂಗೆ ಮಾತಾಡ್ತಾನಲ್ಲ. ನಾನೇನು ಯಾರಿಗೂ ಬೈದಿಲ್ಲ, ನನ್ನ ನೇಚರ್ ಅಷ್ಟೇ ಪಾಪ. ಐ ಯೂಸ್ ಟು ಗಿವ್ ರೆಸ್ಪೆಕ್ಟ್ ಎವ್ರಿಬಡಿ. ಅವಾಗ ಮುನ್ರತ್ನಂ ಇದ್ದರು, ರಾಕ್ಟೇರ್ ಇದ್ದರು, ಸುರೇಶ್ ಗೌಡ್ರು ಇದ್ದರು. ಸುರೇಶ್ ಗೌಡ್ರ ಜೊತೆ ಪಟೇಲ ಮಾಡಿದೆ. ಪಟೇಲ ಯಾವಾಗ ನಾವು ಒಬ್ಬಡಿ ಕೊಟ್ಟಿಲ್ವೋ ನಾನು ಸ್ವಂತ ಪಿಕ್ಚರ್ ಮಾಡಿದ್ದೆ. ನನಗೆ ಎಲ್ಲಿ ಮುಂದೆ ಬಿಡಲಿಲ್ಲ, ಇಲ್ಲಿ ಮುಂದೆ ಮಾಡೋಂಥ ಫಸ್ಟ್ ಪಿಕ್ಚರ್ ತೊಗೊಂಡೆ. ಆಮೇಲೆ ಏನಾಯ್ತು ಸರ್, ಪಿಕ್ಚರ್ ರಿಲೀಸ್ ಟೈಮಲ್ಲಿ ಕಪಾಲಿ ಟಾಕೀಸ್ ಥಿಯೇಟ್ರ್ ಸಿಕ್ಕಿಲ್ಲ. ಆಮೇಲೆ ಭಾಳ ಟ್ರೈ ಮಾಡಿದ್ವಿ. ಆವಾಗ ಇದು ಓಡ್ತಾಯಿತ್ತು, ಚಂದ್ರಶೇಖರ್ ಓಡ್ತಾಯಿದ್ದೆ ಕಪಾಲಲ್ಲಿ ಫುಲ್ಲು. ಕಪಾಲಿಲಿ ಹಾಕ್ಬೇಕು ಅಂತ ನಮ್ಮ ಆಸೆ. ರಾಮಚಂದ್ರ ಇದ್ದಿದ್ರು ಡಾಕ್ಟ್ರು. ಕೊನೆಗೆ ಏನು ವಿನೇಲ್ ಬೋರ್ಡ್ಸ್ಗಳು ನೋಡಿ ಬೆಂಗಳೂರು ತುಂಬ ಹೋಗಿದೆ, ವೀರೇಸ್ಟ್ ಆಗಿದೆ. ವಿನೇಲ್ ನೋಡೋಕೆ ಜನ ಬರೋರು ಸರ್. ದೊಡ್ಡ ಬೋರ್ಡ್ಗಳು ಹಾಕ್ಬಿಟ್ಟೆ, ಇಡೀ ಬೆಂಗಳೂರು ತುಂಬಿಟ್ಟೆ. ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ಶಿವಮೊಗ್ಗ ಎಲ್ಲ ಕಡೆ. ಸರಿ ಏನು ಹೊಸಬಕ್ಕೆ ಏನೇ ಹುಚ್ಚ, ಯಾರೋ ಹೊಸಬಕ್ಕೆ ಕಿತ್ತೋದ್ರೆ ಇಬ್ರಿಗೆ ಹಾಕೊಂಡು ಹೊಡಿತಾನಣ ಅಂತ ಎಲ್ಲ ತಲೆ ಕಡೆ ಬಿಡ್ತಾರೆ ಅವ್ರಿಗೆ. ಸರಿ ನನಗೆ ಇತ್ತು, ಏನೋ ಒಂದು ವೈಬ್ರೇಷನ್ ಇತ್ತದು ದೇವ್ರದ್ದು. ಕೊನೆಗೆ ಕಪಾಲಿ ಟ್ಯಾಕ್ಸಿಗೆ ಕುಮಾರಸ್ವಾಮಿ ಕೇಳಬೇಕಾಗಿ ಬಂದು ಪರಿಸ್ಥಿತಿ ಬಂದ್ಬಿಡ್ತು. ಕುಮಾರನ್ನು ಹುಡ್ಕೊಂಡು ಹೋದೆ ಮಂಡ್ಯ ಹತ್ರ. ಯಾರು ಹೇಳಿದ್ರು ಕೇಳಿಲ್ಲ ಅವರು. ಅಣ್ಣ ಅಂತ ಹೋದೆ, ಹುಡ್ಕೊಂಡು ಯಾವ್ದು ಮಂಡ್ಯದ ಹಳ್ಳಿ ಎಲೆಕ್ಷನ್ ಪೀಕತ್ತು, ನೆಕ್ಸ್ಟ್ CM ಆಗ್ತೀನಿ, CM ಆಗುತ್ತಾರೆ ಅವರು. ಅಣ್ಣ ಏನೋ ಮಾಡಿಬಿಟ್ಟಿದ್ದೀನಿ, ಆ ಪಿಕ್ಚರ್ ತಕ್ಕೊಟ್ರೆ ಏನೇ ಸುರೇಶ ಓಡ್ತಾ ಇದೆ, ನಂದು 1 ವರ್ಷ ಮಾಡ್ತೀನಿ ಅಂದರು. ಓಡಿದ್ರೆ ಮಾಡ್ಕೊಳ್ಳಿ ಸರ್, ಏನೋ ಕೊಟ್ಟರೆ ಖುಷಿ ಆಗುತ್ತೆ ಅಂದರು. ಬಾಯ್ಲಿ ಕಡೆ ಅಂದರು, ಯಾರಿಗೂ ಹೇಳ್ಬೇಡ, ನೀನು ಥಿಯೇಟ್ರ್ ಹಾಕೋ ಕೊಡಲ್ಲ ಅಂತ ಹೇಳ್ತಿರ್ತೀನಿ ನಿಮಗೆ, ಇವರಿಗೆಲ್ಲ ಹೇಳ್ತಿರ್ತೀನಿ, ನೀನು ಮಾಡ್ಕೊ ಅಂದ್ಬಿಟ್ರು ಪಾಪ ಸರ್. ಅದೇ ದೇವರು ಏನು ಸರ್ ನಂಗೆ ನೋಡಿ ಫೇಸ್ ನೋಡಿ ನೀನು ಮಾಡ್ಕೊ ಅನೌನ್ಸ್ ಮಾಡ್ಕೊ. ಸುರೇಶ್ ಅಂತಿದ್ದ ಅವ್ರು PA ಆವಾಗ, ನಿಮಗೆ ಗೊತ್ತಿರೋ ಅವ್ರ ಜೊತೆ. ಅವ್ನಿಗೆ ಹೇಳಿ ಅವ್ರು ಡೇಟ್ ತಕ್ಕೊಟ್ಬಿಡು ಅಂತ ಹೇಳ್ಬಿಟ್ರು. ನನಗೆ ಕಾನ್ಫಿಡೆನ್ಸ್ ಬಿಡಿ ಮಾಡ್ಕೊಂಡಿದ್ದೆ. ಮನುಷ್ಯ ಇದೆಲ್ಲ ಸಿಮ್ಟಮ್, ಗುಡ್ ಸಿಮ್ಟಮ್.
ಕುಮಾರಸ್ವಾಮಿ ಅವ್ರು ನಿಜಲ್ಲಿ ಬಿಟ್ಕೊಟ್ರು ಸರ್. ಅವ್ರಿಗೆ ಗ್ರೇಟ್. ಆ ಸಿನಿಮಾ ಏನಾರ ಅಂದರೆ ಅವ್ರದ್ದು ಒಂದು ಪಾಲಿದೆ ಅಂತೀನಿ ನಾನು. ರೇಟ್ ಸರ್ ಬಿಟ್ಕೊಟ್ಟಿದ್ರೆ ಕಪಾಲಿ ಸಿಗ್ತಿರಲ್ಲ ಸರ್. ನಾವು ತ್ರಿವೇಣಿ ಕೇಳಿದ್ರೆ ಅವನಿಗೂ ಕೊಟ್ಟಿಲ್ಲ, ಯಾರು ಬಿಟ್ಕೊಡೋಕೆ ಒಪ್ಪಲೇ ಇಲ್ಲ. ಕಪಾಲನೇ ಬೇಕು, ಕಪಾಲನೇ ಹಾಕ್ಬೇಕು ಅಂತ ಅವ್ನ ಪ್ರೇಮು. ಹಾಕಿದ್ದು ಅಣ್ಣ ಏನೋ ಮಾಡಿ ಪಿಕ್ಚರ್ ಮಾರ್ನಿಂಗ್ ಶೋ ನೋಡ್ತೀವಿ, ಜನ ಬರ್ತಾರೆ. 9 ಗಂಟೆಗೆ ಜನ ಒಬ್ಬರಿಲ್ಲ ಕಪಾಲಿ ಮತ್ತೆ. ಅಲ್ಲಿ ಹೋಗಿ ನಾನೇ ಅಲ್ಲಿ ಉದಯ ಟಿ ವಿ ಹಳೇದಿತ್ತಲ್ಲ, ಅಲ್ಲಿ ಉದಯ ಟಿ ವಿ ಹಳೆ ಹೊಸನಗರ, ಅಲ್ಲಿ ಗಣೇಶನ ಟೆಂಪಲ್ ಇತ್ತು. ಬಾಲಾಜಿ ಹೇಳ್ದ, ಬಾಲಾಜಿ ಉದಯ ಟಿ ವಿ ಬಾಲಾಜಿ ಇದ್ನಲ್ಲ, ಯಾವೋ ಒಂದು ಪೂಜೆ ಮಾಡ್ಕೊಡಪ್ಪ ಬೆಳಗ್ಗೆ ಹೋಗಿದ್ದಾರೋ ನಿಮ್ಮ ಪಿಕ್ಚರ್ ಇಟ್ಟಾಗತ್ತೆ ಅಂದ ಬಾಲಾಜಿ. ಸರಿ ಅಲ್ಲಿ ಹೋದೆ ಬಾಕ್ಸ್ ತೊಗೊಂಡು. ಅದ್ರ ಮುಂಚೆ ತುಳಜಾಪುರಕ್ಕೆ ತೊಗೊಂಡಿದ್ದೆ ಬಾಕ್ಸ್. ನಂಬ್ತೀರಿ, ನಾನು ಹನುಮಂತ್ ಇಬ್ಬರೇ ಹೋಗಿದ್ದೆ ಸರ್. ಹನುಮಂತ್ ಅವ್ರ ತಾಯಿ ಏನು ಹೇಳಿದ್ರು ನನಗೆ ಫೋನ್ ಮಾಡಿ, ನಮ್ಮ ಮಗ ಇಷ್ಟು ವರ್ಷ ಇದ್ದಾನಪ್ಪ ಫಿಲಮ್ ಲ್ಯಾಂಡಲ್ಲಿ, ಒಂದು ಮನೆ ಮಾಡಿಲ್ಲ ಅಂದ. 3 ತಿಂಗಳು ಮನೆ ಕಟ್ಸ್ಕೊಡ್ತೀನಿ ಬಿಡಿ ಅಂದೆ. ಕಟ್ಸೋಣ ಬೇಡಮ್ಮ, ಒಂದು 3 ತಿಂಗಳು ಹೇಳಿದೆ ನಿಮ್ಗಿಂತಾನ ಅಂದೆ. ಸರಿ ತುಳಜಾಪುರ ನಡಿ ಹೋಗೋಣ ಅಂದೆ. ಹೋದು ಇಬ್ಬರು ಬಾಕ್ಸ್ ತೊಗೊಂಡು. ಸರ್ ನಂಬ್ತೀರಿ, ತುಳಜಾಪುರ ಭವಾನಿ ಭಾಳ ಸ್ಟ್ರಾಂಗ್. ಮಹಾರಾಷ್ಟ್ರ ಗೊತ್ತಲ್ಲ ನಿಮಗೆ, ತುಳಜಾಪುರ ಅಂಬಾಬ. ನಿಮಗೆ ಚಾಲ್ ಪಿಕ್ಚರಲ್ಲಿ ಜೈ ಭವಾನಿ ಅಂದಲ್ವಾ, ಚಾಲಲ್ಲಿ ಶಿವಾಜಿಗೆ ಕತ್ತಿ ಕೊಟ್ಟರು ತುಳಜಾಭವಾನಿ. ಅಲ್ಲೋದೆ ಅಣ್ಣ, ನಾನು ಕೈ ಮುಗಿತಾ ಇದ್ದೆ, ಬಾಕ್ಸ್ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ನಿಂತಿದ್ದೀನಿ ನಾನು. ಹನುಮಂತ ಪಕ್ಕದಲ್ಲಿ ನಿಂತಾನೆ. ಅಮ್ಮ ತಾಯಿ ಏನೋ ಫಸ್ಟ್ ಪಿಕ್ಚರ್ ಮಾಡಿದ್ದೀನಿ, ಒಂದೆರಡು ಹೆಸರು ಬರೋಂಗೆ ಮಾಡೋ ಅಂತ ಇದೆ. ಹಂಗೆ ಹೇಳ್ತಾ ಇದ್ದಂಗೂ ಅದು ಯಾರಿಗೂ ಹಿಂದ್ಗಡೆ ಅಂತರಿಗೆ ಅಮ್ಮಂಗೆ ಮೈ ಮೇಲೆ ದೇವರು ಬಂದು ಹನುಮಂತು ಮೈ ಮೇಲೆ ಬಂದು ನನಗೆ ಹೊಡೆದಿಲ್ಲ, ನಾನು ಕರ್ಕೊಂಡು ಅವ್ನ ಮೈ ಮೇಲೆ ಹಿಂಗೆ ಹೊಡೆದು ತರ್ತಾಟ. ಮೈ ತುಂಬ ಶರ್ಟಲ್ಲ ಅರ್ಶನ. ಆ ಅಮ್ಮನಿಗೆ ಅರ್ಶನ ಏನಿಲ್ಲ ಸರ್, ಅರ್ಶನ ಆಗ್ಬಿಟ್ಟಿದೆ ಸರ್ ಫುಲ್ಲು. ಇದು ನನ್ನ ಕಣ್ಮುಂದೆ ಆಗಿದೆ ಸರ್. ಇವಾಗ ಹನುಮಂತು ಅಂತ ಪರಿಚಯ ಕೇಳಿದ್ರು. ನಾನು ಹೇಳಿದೆ, ಹನುಮಂತು ಏನೋ ನಾನು ಕರ್ಕೊಂಬಂದು ನಿನಗೆ ಬಂತಲ್ಲ ಆಶೀರ್ವಾದ ನಾನಂದೆ. ಒಳ್ಳೇದಾಗಲಿ ಬಿಡು ಅಂದೆ. ಏನು ತೋರ್ದ ಇಲ್ಲ, ನಾನು ನೋಡಿದೆ, ನನ್ನ ಆಗ್ರಾವಿದೆ ಯಾವಿದೆ ಅಂದ. ನೋಡಿದ್ರೆ ಅವತ್ತಿಂದ ಬಂದೆ. ಆ ಪಿಕ್ಚರ್ ಇಟ್ಟಾಯಿತು. ಅವನು ತಿರುಗಿ ನೋಡಿಲ್ಲ, ನಾನು ತಿರುಗಿ ನೋಡಿಲ್ಲ. ಅವನು ಎಲ್ಲೋ ಒಬ್ಬಡ 3 ತಿಂಗಳು ಮನೆ ತೊಗೊಂಡ ಸರ್, ನಾನೇ ಕೊಡ್ತೆ. ಹನುಮಂತವರು ಇವತ್ತು ಮನೆ 4 ಕೊಟ್ಟರು ಮನೆ ನೆನೆಸ್ಕೊಂತಾನೆ ಇರಲು. ನಾನೇ ದುಡ್ಡು ಕೊಟ್ಟು ನಾನೇ ಮಾಡಿ ಮನೆ ಕೊಡಿಸ್ದೆ, ನೆನೆಸ್ಕೊತಾನೆ. ಬರೀ 21 ಲಕ್ಷ ಕೊಟ್ಟಿದ್ದ ಮನೆ ಇವತ್ತು 4 ಕೊಟ್ಟಿದೆ ಸರ್. ಎಲ್ಲಿ ಮತ್ತಿಕೆರೆ ಮೇಯ್ನ್ ರೋಡಲ್ಲಿದೆ ಸರ್ಕಾರಲ್ಲಿ. ನಾನು ಅವತ್ತು ಕೊಟ್ಟು ನಾನು ಬ್ಯಾಂಕಿನ ಲೋನು ಕೊಡಿಸಿ ₹1 ಕೈಗೆ 5 ಲಕ್ಷ ಖರ್ಚು ಕೊಟ್ಟು ಮನೆ ಕೊಡಿದೆ. ನಾನು ಆ ಥರ ಭಾಳ ಜನಕ್ಕೆ ಆಗಿದೆ ಬಿಡಿ. ಪಾಪ ಅವನು ನೆನೆಸ್ಕೊತಾನೆ ಇವತ್ತು, ನನ್ನ ಕ್ಲೋಸ್ ಫ್ರೆಂಡು. ಆವಾಗ ಎಸ್ಕ್ಯೂಸ್ ಮೀ ಓಡ್ತಾ ಇದೆ, ಎಲ್ಲ ಥಿಯೇಟ್ರ್ ನಡೀತಿದ್ದೆ. ಅವ್ರಂಗೆ 2 ಶೋ ಕೊಟ್ಟವ್ರೆ, ಕಪಾಲಿ ನಡೀತಾ ಇದೆ, 2 ಶೋನು ಹೌಸ್ಫುಲ್ಲು. ಆವಾಗ ಒಂದು ಪಿಕ್ಚರ್ ಬಂತು ಉಪೇಂದ್ರಂದು. ಉಪೇಂದ್ರ ಒಂದು ಪಿಕ್ಚರ್ ಮಾಡಿದ್ರು ಗೊತ್ತಾ, ಗೋಕರ್ಣ. ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಅಲ್ಲ, ಮೊದಲನೇ ಶೋಗೆ ಜನ ಬಂದಿಲ್ಲಲ್ಲ, ಬಂದ್ಬಿಟ್ರೆ 10 ಗಂಟೆಗೆ ಓವರ್ ಕ್ರೌಡು. ನಾನು ಅಣ್ಣ ಮುಂದೆ ಬರ್ತೀನಿ, 10 ಕಾಲಿಗೆ ಜನ ಸರ್. ಜನ ಅಂದರೆ ಈ ಕಾಂಟ್ ಇಮ್ಯಾಜಿನ್ ಸೋ ಮಚ್ ಆಫ್ ಕ್ರೌಡ್ ಸರ್. 9ಕ್ಕಿಲ್ಲ ಸರ್, ಮಿರಾಕಲ್ಲು. ಆ ಮರಡಿಗೆ ಮಾಡಿದೆ. ಏನು ಮಾರ್ನಿಂಗ್ ಶೋ ಆದಮೇಲೆ ಜನ ಬಂದು ಹೊಗಳ್ತಾರೆ, ಜನ ಹೊಡ್ಕೊಂಬಾಗ್ಬಿಡ್ತಾರೆ. 175 ಜನನು 250 ಜನನು ನಮ್ಗೆ ಶಾರ್ಟೇಜ್ ಇರೋದು ದುಡ್ಡಲ್ಲಿ. ಆ ಥರ ಓಡ್ತಾ ಕೇಳಿ 50 ಜನಕ್ಕೆ ಇದು ಕತೆ ಕೇಳಿ. ಇದು 45 ಜನ ಓಡ್ತಾಯಿತೆ. ವೀರೇಶ್, ಕಪಾಲಿ, ಆಮೇಲೆ ಮೈಸೂರು ಸಂಗಮ್, ಉಮಾ ಟಾಕೀಸು. ಬಿಡ್ಬೇಕ್ರಿ ಅಂತ ನನಗೆ ಒಂದು ಇನ್ಸ್ಟ್ರಕ್ಷನ್ ಬಂತು. ಅಣ್ಣ ಮಂಗಳವಾರ ಬಂತು. DCR ಸ್ಟೇಟ್ಮೆಂಟ್ ಪ್ರಕಾರ ಇಲ್ಲ, ನೀನು ಶಿಫ್ಟ್ ಮಾಡಿಬಿಡು ಕಪಾಲಿ ಅಂತ ಅಂತು. ಯಾವಾಗ 48ನೇ ದಿನ ಅಣ್ಣ ಇದು. ಓಹೋ ಏನಪ್ಪ ಇದು ಕತೆ ಅಂತ ನನಗೆ ಕರ್ಸ್ಕೊಂಡ್ರು. ಯಾವುದಕ್ಕೆ? ಗೋಕರ್ಣ ಸಿನಿಮಾ ಕೊಡುವಂಥ ಥಿಯೇಟ್ರು. ಎಸ್ ರಮೇಶ್, ಸನ್ಮಾನ್ಯ ಮುನ್ರತ್ನಮ್ ಅವರು ಇದ್ದರು, ಕನಕಪುರ ಶ್ರೀನಿವಾಸ್ ಇದ್ದರು, ಪ್ಲಸ್ ನಮ್ಮ ಶ್ರೀಕಾಂತ್ ಕೂಡ ಇದ್ದರು ಅಶೋಕ ಹೋಟ್ಲಲ್ಲಿ. ನನಗೆ ಕರೆದ್ರು ಅಶೋಕ ಹೋಟ್ಲಿಗೆ. ಹೋದೆ. ಹೋದಾಗ ಉಪೇಂದ್ರ ಇದ್ದರು, ಉಪೇಂದ್ರ ಅಣ್ಣ ಇದ್ದರು, ಅವರೆಲ್ಲ ಇದ್ದರು. ಉಪೇಂದ್ರ ಬಗ್ಗೆ ಗೌರವ ಇದ್ದು ಬಿಡಿ. ನಾನು ಹೋದೆ, ಮಾತಾಡಿದೆ. ನೋಡಪ್ಪ ಸುರೇಶ್ ಅವರೇ, ಈಗ ಮೈಸೂರು ಸಂಗಮ ಒಂದು, ನವರಮ್ ಒಂದು, ವೀರೇಶ್ ಒಂದು, ಮೈನ್ ಸೆಂಟ್ರ್ಗಳು ಸರ್, 4 ಥಿಯೇಟ್ರ್ ತೆಗೆದುಬಿಡಿ ನೀವು ಅಂದರು. ತೆಗೆದು ಕಪಾಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ಇನ್ನೆಲ್ಲ ಪಿಕ್ಚರು ನಾನು ಗೋಕರ್ಣ ಆಗಿದ್ದೇನೆ, ದೊಡ್ಡ ಪಿಕ್ಚರು, ಕಲಾವಿದ ಸಿನಿಮಾ ಮಾಡಿದೆ ದೊಡ್ಡವರು, ಬಿಟ್ಕೊಟ್ಬಿಡಿ ಅಂದರು. ಆಮೇಲೆ ಅಂದೆ, ಮುನ್ರತ್ನಮ್ ಅವರು ಪಾಪ ಮರ್ತಿದ್ದಾರೆ ಅವರು. ನಮಗೆಲ್ಲ ಹಣಕಾಸಲ್ಲ ಸುರೇಶ್ ಅವರೇ, ದುಡ್ಡೆಲ್ಲ ಇಂಪಾರ್ಟೆಂಟು, ನಮಗೆಲ್ಲ ವ್ಯಕ್ತಿತ್ವ, ನೀವು ದುಡ್ಡು ನೋಡಿದ್ರಿ ಏನೋ ಮಾಡಿಬಿಡಿ ಅಂದರು. ಓಕೆ ಅಂದೆ. ಇನ್ನೊಬ್ರು ಯಾರೋ ದೊಡ್ಡ ಒಂದು ಡೇಟ್ ಕೊಟ್ಬಿಡಿ ಅಂದರು. ಸರ್ ಎಷ್ಟೊಂದು ಡೇಟ್ ಕೊಟ್ಬಿಡಿ ಸರ್ ಅಂದರು. ಉಪೇಂದ್ರ ಅವ್ರಿಗೆ ನಿಮಗೆ ಅವ್ರೇನು ಮಾಡಲ್ಲ, ಆರಾಮಾಗಿ ಊಟ ಮಾಡ್ತಾಯಿದ್ರು. ಮೂಲಂಗಿ ಸಾರು, ಅನ್ನ ವಾಸನೆ ಬರ್ತದೆ, ನಂಗೆ ಇಷ್ಟ. ಒಬ್ಬ ಅವ್ರು ಏನಂದಿಲ್ಲ. ಒಬ್ಬೊಬ್ರು ಅಂತ ಹೇಳಿದ್ರು ನನಗೆ, ಒಬ್ಬೊಬ್ಬರು ಒಂಥರ ಹೇಳಿದ್ರು ಸರ್.
ಹೆಸರು ಮೆಸರು ಕಿತ್ತಾಕ್ಬಿಡ್ತೀನಿ ಅವರು ಇಲ್ಲ ಅವತ್ತು ಪಾಪ ಅವ್ರಿಗೆ ಗೊತ್ತಿಲ್ಲ ಇದು ನಾನು ಯಾರು ಹೊಸಬ ಪಿಕ್ಚರು ಇವನಿಗೇನು ಬ್ಯಾಕ್ಗ್ರೌಂಡ್ ಇಲ್ಲ ಈ ಸುಮ್ಮನೆ ಬಂದುಬಿಡೋಣ ಅಂದ್ಕೊಂಡಿದ್ರು. ನಾನು ಎಷ್ಟು ಕಿಲಾಡಿ ಅಂತ ನನಗೆ ಗೊತ್ತು. ಏನು ಸರ್, ನಾನು ಎಲ್ಲ ಹಸು ಮೇಯಿಸ್ಕೊಂಡು ಎಲ್ಲ ಗದ್ದೆಯಲ್ಲಿ ಎಮ್ಮೆ ಕುರಿ ಎಲ್ಲ ಮೇಯಿಸ್ಕೊಂಡು ಬಂದಿದ್ದೆ. ನಾನು ಎಲ್ಲ ಸೈಕಲ್ ಹೊಡೆದು ಚಪ್ಪಲಿ ಹೊಡೆದ್ಕೊಂಡು ಕಷ್ಟಪಟ್ಟು ಒಂದೊಂದು ರೂಪಾಯಿ ಲೆಕ್ಕ ಹಾಕಿ ಹಂತವಾಗಿ ಮೇಲೆ ಬೆಳೆದು ನನ್ನ ಮಗು ನಾನು ಕೊಲೆ ಮಾಡೋಕ್ಕಾಗತ್ತಾ? 9 ತಿಂಗಳು ಡೆಲಿವರಿ ಮಾಡಿದ್ದೀನಿ. ಒಂದು ವರ್ಷ 2 ವರ್ಷ ಬದುಕಬಾರ್ದು ನಾನು. 2 ತಿಂಗಳಿಗೆ ಕೊಲೆ ಮಾಡಿಬಿಟ್ಟು ಎಲ್ಲ ತೊಗೊಬಿಟ್ಟು ಏನು ಮಾಡೋಣ ಸರ್? ಆಗತ್ತಾ? ಮಾಡ್ತೀವ ಸರ್ ಅದು? ಫೈಟ್ ಮಾಡೋಣ ಬಿಡಿ, ನಮಗೆಲ್ಲರೂ ಏನು ಎಲ್ಲದ ಇವತ್ತಿಗೂ ಸ್ನೇಹಿತರು ತಾನೆ. ನಾನೇನಂದೆ ತೆಗಿಬೇಕು ಅಂದರು. ನೋಡಿ ಸರ್, ತಾವು ದೊಡ್ಡ ಮನುಷ್ಯರು, ದೊಡ್ಡ ಕೊಡೋದವರು ಗೌರವ ಕೊಡೋದು. ನಾನು ಸಿನಿಮಾ ಮಾಡ್ಬೇಕು ಅಂತ ಬಂದಿದ್ದೀನಿ. ನಾನು ಸಿನಿಮಾ ನಂಗೆ ದುಡಿನ ಆಸೆ ಮಾಡಬೇಕು ಅಂತ ಬಂದೆ. ಏನೋ ಒಂದು ಸಾಧನೆ ಮಾಡೋಕ್ಕೆ ಬಂದೆ. ಓಡ್ತಾ ಇರೋ ಸಿನಿಮಾ ನವರಂಗ 2 ಶೋ ಕೊಟ್ಟಾರೆ, ಓಡ್ತಾ ಇದ್ದೆ. ಅದು ಏನು ಡೆಫಿಸಿಟ್ ಇಲ್ಲ, ಲಕ್ಷ ಅಡ್ಡ ಬಂದೆ. ಕೊಟ್ಟಿರೋದೇ 2 ಶೋ. ಕಪಾಲಿ ಹೌಸ್ಫುಲ್ ಓಡ್ತಾಯಿದ್ದೆ. ವೀರೇಶ್ ಅಂತೂ ಅಬ್ನಾರ್ಮಲ್ ಹೌಸ್ಫುಲ್ ಓಡ್ತಾಯಿದ್ದೆ. ಅದು ವೀರೇಶಿಗೆ ವೀರ ಕನ್ನಡಿಗ, ಕಪಾಲಿಗೆ ಇದಕ್ಕೆ ನವರಂಗಿಗೆ ಗೋಕರ್ಣ, ಅದು ಪುನೀತ್ ಪಿಕ್ಚರ್ ಎಲ್ಲ ಕೇಸ್ ಹಾಕ್ಬಿಟ್ಟು ಸರ್